ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಪೇಪರ್ಸ್ ಎಲ್ಲ ರೆಡಿ ಮಾಡು, ಸೈನ್ ಹಾಕ್ತೀನಿ. ಇನ್ನು ನಿನ್ನ ದಾರಿ ನಿನಗೆ, ನೀನು ಹೋಗ್ಬೋದು. ಅಮ್ಮ ನನ್ನ ಜೊತೆ ಇರ್ತಾರೆ, ನಾನು ಅವ್ರನ್ನ ನೋಡ್ಕೋತೀನಿ, ಜೋಪಾನ ಮಾಡ್ತೀನಿ. ನೀನು ಅವ್ರನ್ನ ಚೆನ್ನಾಗಿ ಬಾಳಿಸಲ್ಲ ಅಂತ ನನಗೆ ಗೊತ್ತು. ಆ್ಯಂಡ್ ನೀನು ಕೂಡ ಚೆನ್ನಾಗಿ ಬಾಳಲ್ಲ. ಬರ್ಬೇಕು. ಈ ನಿನ್ನ ಹಾರಾಟ ಎಲ್ಲ ತುಂಬ ದಿನ ಉಳಿಯಲ್ಲ. ಅತಿಯಾಗಿ ಮೆರೆದವನು ಒಂದಲ್ಲ ಒಂದಿನ ಒಡೆದು ಹೋಗ್ತಾನೆ. ನಿನ್ನ ವಿಚಾರದಲ್ಲಿ ಆ ದಿನ ದೂರ ಇಲ್ಲ. ಒಂದು ಹೆಣ್ಣು ಕಣ್ಣೀರು ಹಾಕ್ಸಿದ್ಯಾ, ಒಂದು ಕುಟುಂಬಕ್ಕೆ ಮೋಸ ಮಾಡಿದ್ಯಾ. ನೆನ್ಪಿಟ್ಕೋ, ನೀನು ಉದ್ಧಾರ ಆಗಲ್ಲ. ನೀನು ಕೇಳಿದ್ದೀನಿ, ಪಿಸಾಕಿದ್ದೀನಿ, ತಗೊಂಡು ತೊಲಗು. ಗೆಟ್ ಲಾಸ್ಟ್. ನೀನೇನೋ ಗೆಟ್ ಲಾಸ್ಟ್ ಅನ್ನೋದು. ನೀನು ಹೀರೋ ಅಂದ್ರೂ ನಾನು ಇಲ್ಲಿರೋದಿಲ್ಲ. ಇಷ್ಟು ವರ್ಷ ಕಾಯ್ತಾ ಇದ್ದಂತ ನನ್ನ ಫ್ರೀಡಮ್ ಇವತ್ತು ನನಗೆ ಸಿಕ್ತು. ನಡಿ ಬೇಬಿ, ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಮಿಸ್ಟರ್ ಗೌತಮ್ ದಿವಾನ್. ನಿನ್ನ ಮನೆ ಇಷ್ಟು ದಿವಸ ಒಳ್ಳೆ ಜೇನು ಗೂಡಿನ ತರ ಇತ್ತು. ನನ್ನ ಒಂದೇ ಒಂದು ಏಟಿಗೆ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತ. ಹೌದು, ಭಾರಿ ದೊಡ್ಡ ಸಾಧನೆ ಮಾಡಿದರೆ ಯಜಮಾನ್ರೆ. ಅಲ್ಲ ನೀನು ನಾನೇ ನೀವು ಮಾಡಿರೋ ಕೆಟ್ಟ ಕೆಲಸನ ನೋಡಕ್ಕಾಗದೆ ನಾನೇ ಮಾತಾಡ್ತಾ ಇದ್ದೀನಿ. ಈಗ ನೀವು ಊರಿಗೆ ಕೆಟ್ಟದನ್ನ ಮಾಡಿದೀನಿ ಅಂತ ಹೇಳಿ ಬೀಗ್ತಾ ಇದ್ದೀರಲ್ಲ, ನಿಮ್ಮನ್ನು ನೋಡಿ ನಗಬೇಕು ಆಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀನಿ ನೀನು? ನೀವು ಅನ್ಕೊಂಡಿದ್ದೀರಾ ಇವ್ರಿಗೆಲ್ಲ ಕೆಟ್ಟದ್ದು ಮಾಡಿಬಿಟ್ಟೆ ಅಂತ, ಆದ್ರೆ ನಿಮಗ್ ಗೊತ್ತಿಲ್ಲ ನೀವೇ ನಿಮ್ ತಲೆ ಮೇಲೆ ಚಪ್ಪಡಿ ಕಲ್ನ ಎತ್ತಾಕೊಂಡಿದ್ದೀರಾ ಅಂತ. ಸಮಯ ಸಂದರ್ಭ ಅನ್ನೋದು ಎಂಥವರನ್ನು ಮುಟ್ಟಾಳ್ರನ್ನಾಗಿ ಮಾಡಿಬಿಡುತ್ತೆ. ಕೆಲವು ಸಲ ನಾವು ಹೆಣದಿರೋ ಬಲೆಯಲ್ಲಿ ನಾವೇ ಸಿಕ್ಕಾಕೊಂಡ್ಬಿಡ್ತೀವಿ. ನಿಮ್ ತರ ನಿಮ್ಮ ಹಠಕ್ಕೆ, ನಿಮ್ಮ ದ್ವೇಷಕ್ಕೆ ನೀವೇ ನಿಮ್ ಕೈಯಾರೆ ನಿಮ್ಮ ಮಗಳ ಜೀವನನ ಹಾಳು ಮಾಡ್ಬಿಟ್ರಲ್ಲ ಯಜಮಾನ್ರೆ. ನನ್ನ ಮಗಳು ಸತ್ತೋಗಿರೋ ನನ್ನ ಮಗಳಿಗೂ ಇದಕ್ಕೂ ಏನೋ ಸಂಬಂಧ? ನೇರವಾಗಿ ಸಂಬಂಧ ಇದೆ. ಮಗಳು ಸತ್ತಿಲ್ಲ, ಬದುಕಿದ್ದಾಳೆ. ಮಲ್ಲಿನೇ ನಿಮ್ಮ ಮಗಳು.
ಸಂಸಾರಕ್ಕೆ ಬೆಂಕಿ ಇಟ್ಟು ಅವಳ ಜೀವನನೇ ಹಾಳು ಮಾಡಿಬಿಟ್ರಿ. ಏಯ್, ಏನ್ ಹೇಳ್ತಾ ಇದ್ದೀನಿ ನೀನು? ಇದನ್ನೆಲ್ಲ ಹೇಳ್ಬಿಟ್ಟು ನನ್ನ ದಿಕ್ಕ ತಪ್ಸಕ್ ನೋಡ್ತಾ ಇದ್ಯಾ? ಈಗ ತಾನೇ ಮದುವೆ ಮಾಡ್ಕೊಂಡು ಹೋದ್ಲಲ್ಲ ದಿಯಾ, ಅವಳು ನನ್ನ ಮಗಳು. ಅವಳಿಗೆ ನನ್ನ ಮಗಳ ಸ್ಥಾನ ಕೊಟ್ಟಿದ್ದೀನಿ. ಅದಕ್ಕೇನೆ ನಾನೇ ಮುಂದೆ ನಿಂತು ಮದುವೆ ಮಾಡಿದ್ದೀನಿ. ಅವಳು ಕಳೋ ನನ್ನ ಮಗಳು. ಇವಳು ಯಾರ ಕೆಲ್ಸ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟು ಇವಳು ನನ್ನ ಮಗಳು ಅಂತ ಹೇಳಿ ಕಾಗಕ್ಕ ಗೋಪಕ್ಕನ ಕತೆ ಕಟ್ತಾ ಇದ್ಯಾ? ನಾನು ಕತೆ ಹೇಳ್ತಾ ಇಲ್ಲ. ಕತೆ ಹೇಳೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ನಮ್ಸಿ ಕುತ್ತಿಗೆ ಕುಯ್ಯೋದು ಇವೆಲ್ಲ ನಿಮ್ಮ ಕೆಲಸ. ನಾನು ಸತ್ಯ ಹೇಳ್ತಾ ಇದ್ದೀನಿ. ಮಲ್ಲಿನೇ ನಿಮ್ಮ ಮಗಳು. ಇಷ್ಟು ವರ್ಷ ಯಾರನ್ನ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ರು, ಯಾರಿಗೋಸ್ಕರ ಹಂಬಲಿಸ್ತಾ ಇದ್ರು, ಅವಳೇ ಇವಳು. ನಮ್ಮನ್ನ ದ್ವೇಷ ಮಾಡೋ ಭರದಲ್ಲಿ ನಮ್ಮ ಮಗಳ ಭವಿಷ್ಯನ ಹಾಳು ಮಾಡ್ಬಿಟ್ರಲ್ಲ. ಬಾರೆ, ಇವನ್ ಹೇಳ್ತಾ ಇದ್ದೀರಾ? ನಾನು ಇವನ್ ಮಗಳ? ಹಾಗಾದ್ರೆ ಸಾಧ್ಯನೇ ಇಲ್ಲ. ಮನುಷ್ಯತ್ವನೇ ಇಲ್ದಿರೋ ಪಾಪಿ ಇವನು. ಎಲ್ರಿಗೂ ಬರೀ ಕೆಟ್ಟದನ್ನೇ ಬಯಸ್ತಾನೆ. ಇಂಥವನಿಗೆ ನಾನ್ ಮಗಳು ಅಂತಂದ್ರೆ ಅದನ್ನ ಒಪ್ಪಕ್ಕೆ ಇಲ್ಲ. ನಿಮ್ ಕೈ ಮುಗಿತೀನಿ, ಮಾತನ್ನ ವಾಪಸ್ ತಗೊಳ್ಳಿ ಬಾವಾರೆ. ನಾನಿದನ್ನ ಒಪ್ಪಕ್ಕಿಲ್ಲ. ಏಯ್, ಏನ್ ಹೇಳ್ತಿದ್ರ ನೀವೆಲ್ಲ? ಏನ್ ಆಟ ಆಡ್ತಿದ್ದೀರಾ ನೀವು? ಆಟ ಆಡ್ತಿದ್ದೀರಾ? ತಮಾಷೆ ಮಾಡ್ತಿದ್ದೀರಾ? ನೋಡು, ನಾನು ಇದನ್ನ ನಂಬೋದಿಲ್ಲ. ನಂಬೋ ಮಾತಾ ಇದು? ನಂಬೋ ಮಾತಾ? ನೀನೇನೇ ಹೇಳ್ತೀಯ ಅಂತ ನಾನು ಒಪ್ಕೊಬಿಡ್ಬೇಕಾ? ಏಯ್, ಒಪ್ಪಲ್ಲ, ನಾನು ಒಪ್ಪಲ್ಲ. ತಾತ, ಹೌದು ಯಜಮಾನ್ರೆ, ಅವ್ರು ಹೇಳ್ತಿರೋದು ದಿಟ್ಟಾನೇ. ಮಲ್ಲಿ ನಿಮ್ಮ ಮಗಳೇ. ಅಮೃತಧಾರೆ, ನನ್ನ ಅಮೃತಧಾರೆ.